ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ 20 ಅಂಕಗಳಿಗೆ ಇರ್ತಕ್ಕಂಥ ಒಂದು FA2 ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ, ಅಲ್ಲಿ ಲಿಂಕನ್ನು ಪೇಸ್ಟ್ ಮಾಡ್ತಾ ಹೋಗ್ತೀವಿ. 7ನೇ ತರಗತಿಯ LBA ಮತ್ತು FAಗಳ PDF ಬೇಕಾಗಿದ್ದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ, ಸೊ ನಾವೇನು ಮಾಡೋಣ, ಈ ಒಂದು LBA ಆಧಾರವಾಗಿಟ್ಟಿರ್ತಕ್ಕಂಥ 20 ಮಾರ್ಕರ್ ಕ್ವಶನ್ ಪೇಪರನ್ನು ನೋಡುವ. ಓಕೆ, ಸೊ ಸಿಲೆಬಸ್ ನೋಡೋದಾದರೆ ಆಗಸ್ಟ್ನಲ್ಲಿ 15% ಸಿಲೆಬಸ್ ಕವರ್ ಮಾಡಬೇಕಿತ್ತು. ಇಟ್ ಮೀನ್ಸ್ ಕೇವಲ 3 ಪಾಠ. ಜಿಸ್ಕಿ ಮೆಹನತ್ ಉಸ್ಕಿ ಜೀತ್, ಹಮಾರೆ ರಾಷ್ಟ್ರೀಯ ಪ್ರತೀಕ್, ರಸೋಯಿ ಘರ್. ಸೊ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ದಿಂದ 8 ಅಂಕ 4 ಪ್ರಶ್ನೆ, ಹಮಾರೆ ರಾಷ್ಟ್ರೀಯ ಪ್ರತೀಕ 6 ಅಂಕ 4 ಪ್ರಶ್ನೆ, ರಸೋಯಿ ಘರ್ 6 ಅಂಕ 4 ಪ್ರಶ್ನೆ. ಒಟ್ಟು ನಾವೇನು ಮಾಡಿದ್ದೀವಿ, 20 ಅಂಕಗಳನ್ನು 12 ಪ್ರಶ್ನೆಗಳಿಗೆ ಬಳಕೆಗಳನ್ನು ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ರಚನೆಯನ್ನು ಮಾಡಿರೋದು. ಇನ್ನು ಉದ್ದೇಶ ಆಧಾರಿತ ಅಂಕ ವಿತರಣೆ ನೋಡೋದಾದರೆ ಸ್ಮರಣೆಗೆ 6 ಅಂಕ, ಸಮಾಜನಾಗೆ 10, ಅಭಿವ್ಯಕ್ತಿಗೆ 4, ಒಟ್ಟು 20 ಅಂಕ. ಇನ್ನು ಪ್ರಶ್ನೆ ಪ್ರಕಾರಗಳ ಆಧರಿಸಿ ಅಂಕ ಹಂಚಿಕೆಯನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 6 ಅಂಕ, ಲಘು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ. ಟೋಟಲ್ 20 ಮಾರ್ಕರ್ ಕ್ವಶನನ್ನು ಬಳಕೆಯನ್ನು ಮಾಡಿರೋದು. ಕಠಿಣತೆ ಮಟ್ಟ ಸರಳ 6 ಇದೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಒಟ್ಟು 20 ಅಂಕಗಳು ಇದ್ದಾವೆ. ಇನ್ನು ಸಂಕ್ಷಿಪ್ತವಾದ ಅಂಕ ವಿತರಣೆಗಳನ್ನು ನೋಡೋಣ. ಕಾಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಅಂತಕ್ಕಂಥ ಈ ಒಂದು ಪಾಠದಿಂದ ನಾವೇನು ಮಾಡಿದ್ದೀವಿ, 1 ಅಂಕದ 2, 2 ಅಂಕದ 1, 4 ಅಂಕದ 1, 4 ಪ್ರಶ್ನೆ 8 ಅಂಕಕ್ಕೆ ತಗೊಂಡಿವಿ. ಇನ್ನು ಹಮಾರೆ ರಾಷ್ಟ್ರೀಯ ಪ್ರತೀಕದಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ, ರಸೋಯಿ ಘರ್ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿ ಬಳಕೆ ಮಾಡಿರೋದು 1 ಮಾರ್ಕರ್ 6 ಇದ್ದಾವೆ, 2 ಮಾರ್ಕರ್ 5 ಇದ್ದಾವೆ, 4 ಮಾರ್ಕರ್ 1. ಟೋಟಲ್ ನಂಬರ್ ಆಫ್ ಕ್ವಶನ್ 12 ಆ್ಯಂಡ್ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಆರ್ 20. ಓಕೆ, ಒಂದೇ ಪೇಜ್ ಕ್ವಶನ್ ಪೇಪರ್ ಬರ್ತದೆ. ಸೊ ಅದನ್ನು ಆರಾಮಾಗಿ ಜೆರಾಕ್ಸ್ ಹಾಕಿ ತಾವೇನು ಮಾಡ್ಬೋದು, ಯುಟಿಲೈಸ್ ಮಾಡ್ಬೋದು. द्वितीय रचनात्मक आकलन FA2 अगस्त 2026, उत्तर सूची कक्षा 7वीं, विषय तृतीय भाषा हिंदी, अंक 20, समय 40 मिनट. फर्स्ट मीन्स ಕೊಟ್ಟಿರೋದು ನಿಮ್ನಲಿಖಿತ ಪ್ರಶ್ನೆ के उत्तर एक एक वाक्य में लिखी ಅಂತ ಕೇಳಿದ್ದಾರೆ. ಒಂದೊಂದು ವಾಕ್ಯದಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಕೇಳಿರೋದು. ಇಲ್ಲಿ 3 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಎಸ್, ಮೊದಲ ಪ್ರಶ್ನೆ, दाल के टुकड़े को कौन अपने बिल तक ले जाना चाहती थी? सो द आंसर इज एक चिंटी. ಏನು ಬರಿಬೋದು, एक चिंटी दाल के टुकड़े को अपने बिल तक ले जाना चाहती थी. ಪ್ರಶ್ನೆ 2, ಭಾರತೀಯ ಧ್ವಜ में कितने रंग होते हैं ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಭಾರತೀಯ ಧ್ವಜ में 3 रंग होते हैं ಅಂತಕ್ಕಂಥದ್ದು ಆನ್ಸರ್. ಪ್ರಶ್ನೆ 3, घर में चाकू का उपयोग क्या है ಅಂತ ಕೇಳಿದ್ದಾರೆ. ಸೊ ಮನೆಯಲ್ಲಿ ಚಾಕುವಿನ ಬಳಕೆ ಕೇಳಿರೋದು ಸಬ್ಜಿಯಾ और फल काटने के लिए. ಸೊ ಮನೆಯಲ್ಲಿ ನಾವೇನು ಮಾಡ್ತೀವಿ, ತರಕಾರಿಗಳನ್ನು ಕತ್ತರಿಸಲಿಕ್ಕೆ ಜೊತೆಗೆ ಹಣ್ಣುಗಳನ್ನು ಕತ್ತರವನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಚಾಕುವಿನ ಪ್ರಯೋಗವನ್ನು ಮಾಡ್ತೀವಿ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನಿರ್ದೇಶಾನುಸಾರ ಅಂದರೆ ಸೂಚಿಸಿದಂತೆ ಉತ್ತರಗಳನ್ನು ಕೊಡಬೇಕು. ಖುಷ್ ಇದರ ಸಮನಾರ್ಥಕ ಶಬ್ದವನ್ನು ಬರಲಿಕ್ಕೆ ಕೇಳಿತ್ತು, ಪ್ರಸನ್ನ ಅಂತ ಬರಿಬೇಕು. ಇನ್ನು ವಹ ಮೋನು ಡ್ಯಾಶ್ ಘರೆ ಅಂತ ಹೇಳಿದ್ದಾರೆ. ಕರೆಕ್ಟಾಗಿರ್ತಕ್ಕಂಥ ಕಾ ಕಿ ಕೆ ಕಾ ಸಹಿ ಪ್ರಯೋಗ ಕೀಸಿ ಅಂತ ಕೇಳಿದ್ದಾರೆ. ವಹ ಸೋನು ಕಾ ಘರ್ ಹೇ, ಅಲ್ಲಿ ಕಾ ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 6, ಪ್ರಸನ್ನ ವಿರುದ್ಧಾರ್ಥಕ ಶಬ್ದ ಲಿಖಿ ಅಂತ ಕೇಳಿದರೆ. ಪ್ರಸನ್ನ ಈ ಪದದ ವಿರುದ್ಧಾರ್ಥಕ ಶಬ್ದ ಏನಾಗ್ತದಪ್ಪ ಅಂದ್ರೆ ಅಪ್ರಸನ್ನ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆಗಳನ್ನು 2 ಅಂಕದ 4 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಟೋಟಲಿ 8 ಅಂಕ ಇದ್ದಾವೆ. ಪ್ರಶ್ನೆ ಇತ್ತು, ಅಶೋಕ್ ಸ್ತಂಭ ಮೇ ಕ್ಯಾ ಕ್ಯಾ ದಿಖಾಯಿ ದೇತಾ ಹೇ? ಅಶೋಕ ಸ್ತಂಭದಲ್ಲಿ ಏನೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಕೇಳಿದರೆ. ಅಶೋಕ್ ಸ್ತಂಭ ಮೇ 4 मुखों वाला सिंह है, बीच में धर्मचक्र है, चक्र की ओर सौंड, दूसरी और घोड़े का चित्र है, नीचे हिंदी में सत्यमेव जयते लिखा गया है ಅನ್ನೋದನ್ನು ನೀವು ಬರಿಬೇಕು. ಇನ್ನು ಭಾರತೀಯ ಧ್ವಜ के बारे में लिखी ಅಂತ ಒಂದು ಪ್ರಶ್ನೆ ಇದೆ. भारतीय ध्वज में 3 रंग है, ऊपर केसरिया, बीच में सफ़ेद और नीचे हरा रंग है. सफ़ेद रंग के बीच में अशोक चक्र है. इस चक्र में नीले रंग के 24 तीलियाँ हैं. यह तिरंगा ध्वज भारत देश की आन और शान का प्रतीक है ಅಂತ ಬರಿಬೇಕು. ಇನ್ನು 9ನೇ ಪ್ರಶ್ನೆ, ಯಾ ಲಗಾಕರ್ ಬಹುವಚನ ರೂಪ लिखिए नारी नदी ಅಂತ ಇದೆ. ಇಲ್ಲಿ ಯಾ ಪ್ರತ್ಯಯವನ್ನು ಹಚ್ಚಬೇಕು. ಎಸ್, ನಾರಿ ಇದ್ದಿದ್ದು ಏನಾಗ್ತದೆ, ನಾರಿಯ ಅಂತ ಬರ್ತದೆ. ನದಿ ಇದ್ದಿದ್ದು ಏನಾಗ್ತದೆ, ನದಿಯ ಅಂತ ಬರ್ತದೆ. ಅಂದರೆ ಲಾಸ್ಟ್ ಬಡಿಯಿಂದ ಕೊನೆಗೊಳ್ತಕ್ಕಂಥ ಪದಗಳನ್ನು ನಾವೇನು ಮಾಡಬೇಕು, ಛೋಟಿ ಹೀಗೆ ಪರಿವರ್ತನೆ ಮಾಡಿ ಯಾದ ಮೇಲೆ ಚಂದ್ರ ಬಿಂದುವನ್ನು ಹಚ್ಚಬೇಕು. ಇದು ನಿಯಮ. ಇನ್ನು
ವಾಲ್ನ ವಾಲ ಲಗಾಕರ್ ಯಾ ಜೋಡ್ಕರ್ ನಯೇ ಶಬ್ದ ಬನಾಯಿ ಅಂತ ಕೇಳಿದ್ದಾರೆ. ವಾಲ ಅನ್ನೋದನ್ನು ಏನು ಮಾಡಬೇಕು, ಹಚ್ಚಬೇಕು. ಇದನ್ನು ಹೀಗೂ ಬರಿಬೋದು, ಪಾನ್ ಪ್ಲಸ್ ವಾಲ, ಪಾನ್ ವಾಲ. ಇದನ್ನೇನಂತಾರೆ, ಪ್ರತ್ಯಯಗಳು ಅಂತ ಕರೀತಾರೆ. ಪಾನ್ ವಾಲ, ವಾಲ ಅನ್ನೋದು ಒಂದು ಪ್ರತ್ಯಯ. ಇನ್ನು ಗಾಡಿ ಅಂತ ಇದೆಯಲ್ಲ, ಸೊ ಗಾಡಿ ಅಂತ ಬರೋದು, ಅದ್ರ ಮುಂದೆ ಏನು ಬರಬೇಕು, ವಾಲ ಅಂತ ಬರಬೇಕು, ಪ್ಲಸ್ ಹಾಕಿ. ಓಕೆ, ಸೊ ಎರಡು ಕೂಡಿಸಿ ಬರೆದಾಗ ಏನಾಗ್ತದಪ್ಪ ಅಂದರೆ ಗಾಡಿ ವಾಲ ಅಂತ ಬರ್ತದೆ, ಗಾಡಿ ವಾಲ. ಸೊ ಈ ಥರ ಪದಗಳನ್ನು ಕೂಡಿಸಿ ಬರೀಬೇಕು. ಲಾಸ್ಟ್ 4 ಅಂಕಕ್ಕೆ ಇನ್ನೊಂದು ಪ್ರಶ್ನೆ ಕೇಳಿದರು 2 ಮಾರ್ಕರ್ಗೆ. ಕಿಸ್ನೆ ಕಿಸ್ಸೆ ಕಹ, ಯಾರು ಯಾರಿಗೆ ಹೇಳಿದರು. ಚಿಂಟಿ ರಾಣಿ ಯಹ ಕ್ಯಾ ಕರ್ ರಹಿ ಹೋ, ಈ ವಾಕ್ಯವನ್ನು ಯಾರು ಹೇಳ್ತಾರೆ, ಟೀಲು ಯಾರಿಗೆ ಹೇಳ್ತಾರೆ, ಚಿಂಟಿಗೆ ಹೇಳ್ತಾನೆ. ಟೀಲುನೇ ಚಿಂಟಿ ಸೆ ಕಹ. ಲಾಸ್ಟ್ 4 ಏನು ಮಾಡಿದ್ವಿ ಅಂದರೆ ಅನುವಾದವನ್ನು ಮಾಡಲಿಕ್ಕೆ ಪ್ರಶ್ನೆ ಕೊಟ್ಟಿತ್ತು. ಓಕೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, ಒಟ್ಟು 4 ಪ್ರಶ್ನೆ 4 ಅಂಕ. ಪ್ರಶ್ನೆ ಏನಿತ್ತಂದರೆ ಚಿಂಟಿ ಕೋ ಗುಸ್ಸಾ ಆ ಗಯಾ, ಸೊ ಇದೇನಾಗ್ತದೆ, ಇರುವೆಗೆ ಕೋಪ ಬಂದಿತ್ತು. ಓಕೆ, ಕಾಮ್ ಕರ್ನಾ ಅಚ್ಚಿ ಬಾತ್ ಹೇ, ಕೆಲಸ ಮಾಡುವುದು ಒಳ್ಳೆಯ ವಿಷಯ. ಮುಜೆ ಕಾಮ್ ಕರ್ನೆ ದೋ, ನನಗೆ ಕೆಲಸ ಮಾಡಲು ಬಿಡು. ಚಿಂಟಿ ಮೇ ಆತ್ಮವಿಶ್ವಾಸ ಥಾ, ಇರುವೆಯಲ್ಲಿ ಆತ್ಮವಿಶ್ವಾಸವಿತ್ತು ಅಂತ ಬರೆದ್ರೆ ಸಾಕು. ಇಷ್ಟು 6ನೇ 7th ಸ್ಟ್ಯಾಂಡರ್ಡ್ನ ಹಿಂದಿಯಲ್ಲಿ ನಾವೇನು ಮಾಡಿದ್ವಿ, ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಎಲ್ಲ ವಿಡಿಯೋಗಳು ಬರ್ತವೆ, ಜಸ್ಟ್ ಅವುಗಳನ್ನ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಗುಡ್ ಲಕ್.